ಬಿಸಿಲದಗೆ ನೀರಿನ ಕೊರತೆ ನಡುವೆ ಬೆಂಗಳೂರಿನ ಜನರಿಗೆ ದರ ಏರಿಕೆಯ ಬರೆ ಬಿದ್ದಿದೆ. ಹಣ್ಣುಗಳ ಜೊತೆಗೆ ಇದೀಗ ತರಕಾರಿ ಸೊಪ್ಪುಗಳ ದರ ಗಗನಕ್ಕೇರಿದೆ. ಇನ್ನೊಂದೆಡೆ ಚಿಕನ್ ಮಟನ್ ಪ್ರಿಯರಿಗೂ ಬಿಗ್ ಶಾಕ್ ಎದುರಾಗಿದೆ. ರಣರಣ ಬಿಸಿಲು ನೆತ್ತಿ ಸುಡುತ್ತಿದೆ. ನೀರಿಲ್ಲದೆ ಭೂಮಿ ಬರಡಾಗಿದೆ. ಬೆಳೆಗಳು ಭೂಮಿ ಬಿಟ್ಟು ಮೇಲೇಳುತ್ತಿಲ್ಲ. ಕುಡಿಯುವ ನೀರಿಗೂ ತತ್ವಾರ ಎದುರಾಗಿದೆ. ಇದರ ನಡುವೆ ಬೆಂಗಳೂರಿನ ಜನರಿಗೆ ಮತ್ತೊಂದು ಶಾಕ್ ಕಾದಿದೆ. ಹಣ್ಣುಗಳ ಬೆಲೆ ಈಗಾಗಲೇ ಸಿಕ್ಕಾಪಟ್ಟೆ ಹೆಚ್ಚಾಗಿದ್ದು, ಇದೀಗ ತರಕಾರಿಗಳ ಬೆಲೆಯೂ ದುಬಾರಿಯಾಗಿದೆ. ಹಾಗಿದ್ರೆ ಯಾವ್ಯಾವ ತರಕಾರಿ ಸೊಪ್ಪಿನ ರೇಟ್ ಎಷ್ಟಾಗಿದೆ ಅನ್ನೋದನ್ನ ನೋಡುವುದಾದ್ರೆ, 1 ಕೆಜಿ ಬೀನ್ಸ್ ರೇಟ್ 60 ರೂಪಾಯಿ ಇದ್ರೆ ಊಟಿ ಕ್ಯಾರೆಟ್ 100 ರೂಪಾಯಿ ಇದೆ. ಅದೇ ಹಾಗಲಕಾಯಿ ಕೆಜಿಗೆ 60 ರೂಪಾಯಿ ಇದ್ರೆ ಬೀಟ್ರೂಟ್ 45 ರೂಪಾಯಿ, ಹಸಿಮೆಣಸಿನಕಾಯಿ 60 ರೂಪಾಯಿ, ಬದನೆಕಾಯಿ 40 ರೂಪಾಯಿ, ಹಾಗೆ ನುಗ್ಗೆಕಾಯಿ ಪ್ರತಿ ಕೆಜಿಗೆ 80 ರೂಪಾಯಿ ಇದೆ. ಇನ್ನು 1 ಕಟ್ಟು ಕೊತ್ತಂಬರಿ ಸೊಪ್ಪು 25 ರೂಪಾಯಿ ಇದ್ರೆ ಮೆಂತ್ಯ ಪಾಲಕ್ ಪ್ರತಿ ಕಟ್ಟಿಗೆ 20 ರೂಪಾಯಿ ಇದೆ. ಆದ್ರೆ ನಿತ್ಯ ಅಡುಗೆಗೆ ಉಪಯೋಗಿಸೋ ಟೊಮೆಟೊ ಮತ್ತು ಈರುಳ್ಳಿ ರೇಟ್ ಸ್ವಲ್ಪ ಕಡಿಮೆ ಇದೆ. ಹೀಗಾಗಿ ಜನ ಕೊಂಚ ನಿರಾಳರಾಗಿದ್ದಾರೆ. ತರಕಾರಿ ಬೆಲೆ ಜಾಸ್ತಿ ಆಗಿದೆ. ಸೊಪ್ಪೊಂದು ಒಂದೆರಡು ಕಮ್ಮಿ ಆಗಿಬಿಟ್ಟು ಇನ್ನು ಎಲ್ಲಾನು ತರಕಾರಿ ಜಾಸ್ತಿ ಆಗಿದೆ. ಸೌತೆಕಾಯಿ 20 ರೂಪಾಯಿ ಇರೋದು 40 ರೂಪಾಯಿ ಮಾಡ್ತಾ ಇದ್ದಾರೆ. ಬೀನ್ಸ್ 80 ರೂಪಾಯಿ ಹೇಳ್ತಾರೆ. ನಮ್ಮಂಥವ್ರು ಎಲ್ಲಿ ಬದುಕೋದು? ಈರುಳ್ಳಿ ಈ ಸೀಸನ್ ಕಮ್ಮಿ ಆಗ್ಬೇಕಾಗಿತ್ತು. 100ಕ್ಕೆ 3 ಕೆಜಿನೇ ಹೇಳ್ತಾ ಇದ್ದಾರೆ. ಹೇಗೆ ಜೀವನ ಮಾಡೋದಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ನಾವು 1 ಕೆಜಿ ತಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ 1/4 ಕೆಜಿ ಅರ್ಧ ಕೆಜಿ ತಗೋಬೇಕಾಗುತ್ತೆ. ಬರದ ಎಫೆಕ್ಟ್ ಮಾಂಸ ಪ್ರಿಯರಿಗೂ ಶಾಕ್. ಚಿಕನ್ ಮಟನ್ ದರ ಮತ್ತಷ್ಟು ತುಟ್ಟಿ ಸಾಧ್ಯತೆ. ನೀರಿಲ್ಲದೆ ಕುಕ್ಕುಟೋದ್ಯಮ, ಕುರಿ ಮೇಕೆಗಳಿಗೆ ಮೇವಿನ ಕೊರತೆ ಎದುರಾಗಿದೆ. ಇದರ ಎಫೆಕ್ಟ್ ಮಾಂಸ ವ್ಯಾಪಾರಕ್ಕೂ ತಟ್ಟಿದೆ. ಮೊಟ್ಟೆ ಬೆಲೆ ಹೆಚ್ಚಳವಾಗುವ ಸಾಧ್ಯತೆ ಇದ್ದು, ಚಿಕನ್ ರೇಟ್ ಕೆಜಿಗೆ 30% ಹೆಚ್ಚಾಗಬಹುದು ಎನ್ನಲಾಗ್ತಿದೆ. ಅದೇ ರೀತಿ ಮಾಂಸದ ದರವು ತುಟ್ಟಿಯಾಗಲಿದ್ದು, ಯುಗಾದಿ ಹಬ್ಬದ ವೇಳೆಗೆ 1 ಕೆಜಿ ಮಟನ್ ರೇಟ್ 1000 ರೂಪಾಯಿ ತಲುಪುವ ಸಾಧ್ಯತೆ ಇದೆ. ಕುರಿ ಸಾಗಾಣಿಕೆ ಸಂಚಾರಿ ಕುರುಬರು ಯಾರಿದ್ದಾರೆ ಸರ್, ತಮ್ಮ ಜೀವನ ಸಾಗಾಣಿಕೆ ಮಾಡೋರು, ಅವರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಫೆಬ್ರವರಿ 2ನೇ ವಾರದಿಂದ ಯೂಶುವಲಿ ಮತ್ತೆ ಮುಂಗಾರು ಮಳೆ ಸ್ಟಾರ್ಟ್ ಆಗೋವರೆಗೂ ಅಂದ್ರೆ ಏಪ್ರಿಲ್ ವರ್ಗು ಬಹಳ ಕಷ್ಟ ಇದೆ. ಆಚೆ ಕಡೆ ಮೇವು ಸಿಗೋದಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಳಗಡೆ ಕುರಿ ಮೇಯಿಸೋದಕ್ಕೆ, ಮೇಕೆ ಮೇಯಿಸೋದಕ್ಕೆ ಬಿಡೋದಿಲ್ಲ. ಮೇವು ಸಿಗದೇ ಇರೋ ಕಾರಣದಿಂದ ಬಹಳ ಕಷ್ಟ ಆಗ್ತಾ ಇದೆ. ಇನ್ನು ಎಷ್ಟೇ ರೇಟ್ ಜಾಸ್ತಿ ಆದ್ರೂ ಮಾಂಸ ತಿನ್ನೋದನ್ನ ಮಾತ್ರ ಬಿಡಲ್ಲ ಅಂತಿದ್ದಾರೆ ಕೆಲ ಗ್ರಾಹಕರು. ಬೆಲೆ ಏರಿಕೆ ಆದರೆ ಎಲ್ಲರಿಗೂ ಸಮಸ್ಯೆನೇ ಸರ್. ಅದು ಸರ್ಕಾರದವರು ಏನು ಮಾಡಬೇಕು, ಅದ್ರ ಬಗ್ಗೆ ಕರೆಕ್ಟಾಗಿ ನಿರ್ಧಾರ ಮಾಡಿ ಏನೇನು ಮಾಡಬೇಕು, ಬೆಲೆ ಈ ಟೈಮಲ್ಲಿ ಮಾಡಬೇಕಾ ಬೇಡವಾ ಅನ್ನೋದು ಅವರು ನಿರ್ಧಾರ ಮಾಡಬೇಕು ಸರ್. ಜನ ತಿನ್ನೋದಂತೂ ಬಿಡಲ್ಲ. ಈ 1 ಕೆಜಿ ತಗೊಳ್ಳೋರು ಅರ್ಧ ಕೆಜಿ ತಗೋತಾರೆ, ಅರ್ಧ ಕೆಜಿ ತಗೊಳ್ಳೋರು 1/4 ಕೆಜಿ ತಗೋತಾರೆ. ಅದೇನೇ ಇರ್ಲಿ, ಬರ ಅನ್ನೋದು ನೀರಿನ ಜೊತೆಗೆ ತರಕಾರಿ, ಮಾಂಸ ಬೆಲೆ ಹೆಚ್ಚಳಕ್ಕೂ ಕಾರಣವಾಗ್ತಿದೆ. ವಿನಯ್ ಕುಮಾರ್ ಕಾಶ್ಯಪ್ಪನವರ್ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.